ನಾಯಕರುಗಳೇ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ನಾವು ಇವತ್ತು ಇತ್ತೀಚೆಗೆ ನಡೆದಿರ್ತಕ್ಕಂಥ ಮಂಡ್ಯ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರದ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ತನಿಖೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಮತ್ತು ಮಂಡ್ಯ ವಲಯ ಕಾಂಗ್ರೆಸ್ ಸಮಿತಿ ಇವೆರಡೂ ಸಂಸ್ಥೆ ಆಚೆಗೆ ನಾವು ಇವತ್ತು ಕಾರ್ಯಕರ್ತರ ಸಮಗ್ರ ತನಿಖೆ ಆಗಬೇಕು ಅಂತಕ್ಕಂಥ ಅಧಿಕಾರಿಗಳು ಮತ್ತು ಈಗ ನಾವು ಶಿಕ್ಷೆಯನ್ನು ತಾವು ಅದನ್ನು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ನಿಮ್ಮಲ್ಲಿ ಭರವಸೆ ಇಟ್ಟು ನಾನು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೇನೆ. ಎಷ್ಟು ದಿನದೊಳಗೆ ನಮಗೆ ಇದರ ಶೀಘ್ರವಾಗಿ ತನಿಖೆ ಮಾಡಿ ನಮ್ಮ ಊರಿನ ಗ್ರಾಮಸ್ಥರಿಗೆ ಈ ಗ್ರಾಮದ ಎಲ್ಲ ಗ್ರಾಮಗಳಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು. ಬಡಾವಣೆ ಹಣ ಈ ಹಣವನ್ನು ತೆರಿಗೆ ಹಣ ಮಾಡಿದ್ದು ಇನ್ನು ಮುಂದಂತಲ್ಲ, ಇದನ್ನು ನೀವು ಎನ್ಕ್ವೈರಿ ಮಾಡಿ ನಾವು ಇದ್ರ ಒಳಗೆ ನುಗ್ತೇವೆ. ಇದೀಗ ಒಂದು ಪಂಚಾಯತ್ ಇರ್ಬೋದು, ಇಂಥ ಪಂಚಾಯತ್ ಆಗ್ಬಾರ್ದು. ಈಗ ಇನ್ನೊಂದು ವಿಚಾರ, ಈಗ ಒಬ್ಬನನ್ನು ಅಮಾನತು ಮಾಡಿಕೊಂಡು ಉಳಿದವರು ಅದರಲ್ಲಿ ಸಾಮೇಲಾಗಿದ್ದಾರೆ, ಅವರನ್ನು ಅಮಾನತು ಮಾಡಿಸಬೇಕು. ನಮ್ಮ ಇದು ಒತ್ತಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದೆ ಪಂಚಾಯತ್ ಒಳಗಡೆ. ದಯವಿಟ್ಟು ನೀವು ಅವರನ್ನು ಕೂಡ ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಈಗ ಯಾರೆಲ್ಲ ನಾವು ಹೆಸರು ಕೊಟ್ಟಿದೆ, ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದೆ, ಮತ್ತು CS ಕೂಡ ನಾವು ಮಾತಾಡಿದೆ, ನೇರ ಹೇಳಿದ್ದೀನಿ ಅವರಿಗೆ. ಅವರನ್ನು ಕೂಡ ಅಮಾನತಲ್ಲಿಟ್ಟು ನೀವು ಇದು ಮಾಡಿ. ಸುಮ್ಮನೆ ಒಬ್ಬನನ್ನು ಅಲ್ಲಿ ಒಂದು 5 ನೋಟಿಸ್ ಕೊಡಬೇಕಿತ್ತು, ನೀವು ಅದೂ ಕೊಟ್ಟಿಲ್ಲ. ಅವರು ಕೇವಲ ಒಂದೇ ನೋಟಿಸಲ್ಲಿ ಏಕಾಏಕಿ ಅವರನ್ನು ತೆಗೆದುಹಾಕಿದ್ದಾರೆ. ಇದು ಸರಿಯಲ್ಲ ಅಂತ ನಾವು ಹೇಳೋದು. ಇದು ಸರಿಯಲ್ಲ. ಎಲ್ಲ ರಿಪೋರ್ಟನ್ನು ಬರೀರಿ. ನೀವು ಕೂಡ ಮೊನ್ನೆ ಬಂದಿದ್ರಿ, ಇದಕ್ಕೆ ತನಿಖಾಧಿಕಾರಿಗೆ ಬಂದಿದ್ರಿ, ಅವರು ಒನ್ ಸೈಡ್ ಮಾಡಿದ್ದಾರೆ. ಅದು ನಮಗೆ ಅಗತ್ಯ, ನಾವು ಮಾತಾಡೋದಿಲ್ಲ. ಇಲ್ಲಿ ಟೋಟಲ್ ಆಗಿ ಪಂಚಾಯತಿಂದ ಅವ್ಯವಹಾರ ಆಗಿದೆ, ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ. ಯಾರಿಂದ ಅವ್ಯವಹಾರ ಆಗಿದೆ ಅಂತ ಗ್ರಾಮಸ್ಥರಿಗೆ ಗೊತ್ತಾಗಬೇಕು, ಬಹಿರಂಗ ಮಾಡಬೇಕು. ಸರ್ ಯಾರಿಂದ ಅವ್ಯವಹಾರ ಆಗಿದೆ ಅಂತೇಳಿ ಗ್ರಾಮಸ್ಥರಿಗೆ ಇದನ್ನು ನೀವು ತಿಳಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಇಲಾಖೆ ಇದು 15 ದಿನ ಆಯ್ತು, 15 ದಿನ ನಮ್ಮ ಹಣ ಇಂಥದ್ದಾಗಲಿಲ್ಲ. 15 ದಿನ ಆಯ್ತು. Así nada.